ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ಕೆಪಿಎಸ್ಸಿ ನೇಮಕಾತಿ ರದ್ದು ವಿವಾದ ದಿನಕ್ಕೊಂದು ರೂಪ ಪಡಿತಾ ಇದೆ. ಮಾಜಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಡಾಕ್ಟರ್ ಮೈತ್ರಿ ತಂದೆ ಸಿದ್ದಪ್ಪ ವಾಗ್ದಾಳಿ ನಡೆಸಿದ್ದಾರೆ. ರಾಮನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಸಿದ್ದಪ್ಪ ಎಚ್ಡಿಕೆ 200 ಎಕರೆ ಸರ್ಕಾರಿ ಗೋಮಾಳ ಕಬಳಿಕೆ ಮಾಡಿದ್ದಾರೆ. ಕುಮಾರಸ್ವಾಮಿ ಬಡವರ ಜಮೀನನ್ನ ಕಬಳಿಸಿದ್ದಾರೆ. ಭೂ ಮಂಜೂರಾತಿ ಕಡತಗಳು ತಾಲೂಕು ಕಚೇರಿಯಲ್ಲಿ ಇಲ್ಲ ಅಂತ ರಾಮನಗರ ಉಪವಿಭಾಗಾಧಿಕಾರಿಯೂ ಆಗಿರುವ ಸಿದ್ದಪ್ಪ ಆರೋಪಿಸಿದ್ರು. ಅದೇ ಮಾಜಿ ಮುಖ್ಯಮಂತ್ರಿಯವರು ಬಾಯಿ ತಪ್ಪಿನಿಂದಲೋ ಉಪೇಕ್ಷೆಯಿಂದಲೋ ಬುದ್ಧಿಪೂರ್ವಕವಾಗಿಯೋ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಲಂಚ ನೀಡಿಬಿಟ್ಟು ರಾಮನಗರ ಉಪವಿಭಾಗಾಧಿಕಾರಿಯಾದೆ ಅಂತ ಹೇಳಿಬಿಟ್ಟು ಗಂಭೀರವಾದಂಥ ಆಪಾದನೆಯನ್ನು ಮಾಡಿದರು. ಸ್ಪಷ್ಟನೆ ಇಷ್ಟೇ, ಅಧಿಕಾರಿಗಳ ನೇಮಕಾತಿ, ಅಧಿಕಾರಿಗಳ ವರ್ಗಾವಣೆ, ಈ ಎರಡೂ ಪ್ರಸಂಗಗಳು BL ಗೌಡರು KPSC ಚೇರ್ಮನ್ ಆದಾಗಿನಿಂದ ಗೋನಾಳ ಭೀಮಪ್ಪ ಅಧ್ಯಕ್ಷ ಆಗಿ ಅವಧಿ ಮುಕ್ತಾಯ ಆಗೋವರೆಗೆ ಆ KPSCನ ಗುತ್ತಿಗೆ ಹಿಡಿದು ಈ ಎರಡೂ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರು ಆ ಕುಟುಂಬದವರು. ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಒಬ್ಬ ರಾಜಕಾರಣಿಯನ್ನು KPSC ಅಂತ ಒಂದು ಸಂಸ್ಥೆಗೆ ಮೊಟ್ಟ ಮೊದಲ ಬಾರಿಗೆ ಅವರು ಡಿಫೀಟ್ ಆದಂಥ ಒಬ್ಬ ಕ್ಯಾಂಡಿಡೇಟ್ ಅವ್ರನ್ನ ಕರ್ನಾಟಕ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನಾಗಿ ಇವರು ನೇಮಕ ಮಾಡಿ ಅಲ್ಲಿಂದ ಗೋನಾಳ ಭೀಮಪ್ಪನವರು ಅಧ್ಯಕ್ಷರಾಗೋವರಿಗೆ ಎಲ್ಲ ಅಧ್ಯಕ್ಷರ ನೇಮಕಾತಿಯ ಹಿನ್ನೆಲೆಯಲ್ಲಿ ಇವರ ಶಕ್ತಿ, ಇವರ ಕೈವಾಡನೆ ಕೆಲಸ ಮಾಡಿರ್ತಕ್ಕಂಥದ್ದು. ಎಲ್ಲ ನೇಮಕಾತಿ ಮತ್ತು ವರ್ಗಾವಣೆ ವಿಚಾರದಲ್ಲೂ ಕೂಡ ಇವರ ಹಸ್ತಕ್ಷೇಪನೆ ಇರ್ತಕ್ಕಂಥದ್ದು. ತಮಗೆ ಅಂದರೆ ಇನ್ ಟೋಟಲಿ ಕರ್ನಾಟಕ ಲೋಕಸೇವಾ ಆಯೋಗವನ್ನು ತಮ್ಮ ಸ್ವಂತ ಆಸ್ತಿಯಂತೆ ಗುತ್ತಿಗೆದಾರರಂತೆ ಕಾರ್ಯನಿರ್ವಹಿಸಿ ಕರ್ನಾಟಕದ ಪ್ರತಿಭಾವಂತ ಮಕ್ಕಳಿಗೆ ವ್ಯವಸ್ಥಿತವಾಗಿ ಕಳೆದ 30 ವರ್ಷಗಳಿಂದ ಈ ಕುಟುಂಬ ವಂಚನೆ ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲೂ ಕೂಡ ಅದೇ ಜಾಡನ್ನು ಹಿಡಿದು ಸಿದ್ದರಾಮಯ್ಯನವರ ಮೇಲೆ ಮತ್ತು ನಮ್ಮ ಮೇಲೆ ಆಪಾದನೆ ಮಾಡ್ತಾ ಇದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈ ಕ್ಷಣದವರೆಗೂ ಕರ್ನಾಟಕದ ಮುಖ್ಯಮಂತ್ರಿಯವರನ್ನು ನಾನು ಭೇಟಿಯಾಗಿಲ್ಲ. ಒಂದೇ ಒಂದು ಪ್ರಕರಣ ರೀ ನಾನು ಇನ್ನು ಹೇಳಿದ್ದು, ಕೇತಗಾನಹಳ್ಳಿ ಸರ್ವೆ ನಂಬರ್ 7, 8, 9, 10, 16, 17 ಸುಮಾರು 200ಕ್ಕೂ ಹೆಚ್ಚು ಎಕರೆ ಭೂಮಿ 6, 7, 8, 9, 10, 16, 17 200 ಎಕರೆ ಭೂಮಿ ಸರ್ಕಾರಿ ಗೋಮಾಳ ಬಡವರಿಗೆ, ಭೂರಹಿತರಿಗೆ, ದಲಿತರಿಗೆ ಹಂಚಿಕೆಯಾದಂಥ ಭೂಮಿ ಅದು. ಆ ದಲಿತರು ಭೂಮಿನ ಯಾರ್ಯಾರ ಹೆಸರಿನಲ್ಲೋ ನೀವು ರಿಜಿಸ್ಟರ್ ಮಾಡಿಸಿ ಅದನ್ನು ಲಪಟಾಯಿಸಿದ್ರಲ್ಲ ನೀವು ಮತ್ತು ನಿಮ್ಮ ಕುಟುಂಬದ ಸದಸ್ಯರು, ನಿಮ್ಮ ಸಂಬಂಧಿಕರು, ಎಷ್ಟು ಮಟ್ಟಿಗೆ ಇದು ಸಾಮಾಜಿಕ ನ್ಯಾಯ? ಇದು ಭ್ರಷ್ಟಾಚಾರ ಅಲ್ವಾ? ಇದೇ ಪ್ರಕರಣ ಮುಂದಿಟ್ಕೊಂಡು 1987ರಿಂದ ವಿವಿಧ ಹಂತಗಳಲ್ಲಿ ವಿಚಾರಣೆ ನಡೀತಾ ಬಂದಿದೆ. 87ರಿಂದ ಕೇತಗಾನಹಳ್ಳಿ ಭೂ ವಿವಾದ. ಪ್ರೆಸೆಂಟ್ಲಿ ಕರ್ನಾಟಕ ಲೋಕಾಯುಕ್ತ ನ್ಯಾಯಾಲಯದ ಮುಂದಿದೆ ರೀ ಪ್ರಕರಣ. ಕೆಪಿಎಸ್ಸಿ ನೇಮಕಾತಿ ರದ್ದತಿ ವಿಚಾರ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡಿತಿರೋದು. ಈಗ ರಾಮನಗರ ಎಸಿ ಸಿದ್ದಪ್ಪ ಕುಮಾರಸ್ವಾಮಿ ವಿರುದ್ಧ ಗಂಭೀರವಾಗಿ ಆರೋಪವನ್ನ ಮಾಡಿ ಹೊಸದೊಂದು ಟ್ವಿಸ್ಟ್ ಅನ್ನ ಇಡೀ ಪ್ರಕರಣಕ್ಕೆ ನೀಡಿದ್ದಾರೆ. ಈ ಸಂಬಂಧವಾಗಿ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಸಹ ಸಂಪಾದಕ ಲಕ್ಷ್ಮಣ್ ಹೂಗಾರ್ ನ್ಯೂಸ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿರ್ತಾರೆ. ಹೂಗಾರ್, 1 ತಿಂಗಳಷ್ಟು ಕಾಲ ಮಾತ್ರ ಇದೆ ಎಸಿ ಸಿದ್ದಪ್ಪ ಅವರು ರಿಟೈರ್ಡ್ ಆಗ್ಲಿಕ್ಕೆ. ಈ ಒಂದು ಸಮಯದಲ್ಲಿ ಈ ರೀತಿ ಕುಮಾರಸ್ವಾಮಿ ಅವರ ವಿರುದ್ಧ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾರೆ. ಏನ್ ಹೇಳಕ್ ಹೊರಟಿದ್ದಾರೆ ಸಿದ್ದಪ್ಪ ಅವರು ಈ ಮೂಲಕ? ಇದು ಬಹಳ ಟ್ವಿಸ್ಟ್ ಆದಂಥ ಒಂದು ಪ್ರಕರಣ. ಯಾಕಂತಂದ್ರೆ KPSCಯ ಕರ್ಮಕಾಂಡ, ಮತ್ತೊಂದು ಕಡೆ KPSC ಇಂದ ನೊಂದಂಥ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗಬೇಕು ಅನ್ನುವಂಥ ಹೋರಾಟ
ಇವತ್ತು ದೇವೇಗೌಡರ ಕುಟುಂಬ ವರ್ಸಸ್ ಸಿದ್ದರಾಮಯ್ಯ, ದೇವೇಗೌಡರ ಕುಟುಂಬ ವರ್ಸಸ್ ರಾಮನಗರ AC ಸಿದ್ದಪ್ಪ ಕುಟುಂಬ, ಈ ರೀತಿ ವ್ಯಕ್ತಿಗತವಾದಂಥ ಆರೋಪ ಪ್ರತ್ಯಾರೋಪಗಳಿಗೆ ಈ ಒಂದು ಪ್ರಕರಣ ಇವತ್ತು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಅಂದರೆ ಯಾವ ಕುಮಾರಸ್ವಾಮಿ 362 ಜನ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ, ನ್ಯಾಯ ಸಿಗ್ತಾ ಇಲ್ಲ ಅಂತ ಹೋರಾಟ ಮಾಡ್ತಾ ಇದ್ರೆ, ಅದೇ ಇವತ್ತು ಅವ್ರಿಗೆ ಒಂದು ರೀತಿ ಎಲ್ಲೊಂದು ಕಡೆ ಆದರೆ ಉಲ್ಟಾ ಆಗುವಂಥದ್ದು. ಅಂದರೆ ಒಂದು ಕಡೆ ಅವರ ವಿರುದ್ಧ ಇರ್ತಕ್ಕಂಥ ಏನು ಒಂದು ಗುಂಪಿದೆ, ಅದು ಮೈತ್ರಿ ನೇತೃತ್ವದ ಇನ್ನೊಂದು ನೊಂದಂಥ ಗುಂಪು ಅಂತ ಹೇಳ್ಬೋದು. ಸೊ ಅವರ ತಂದೆ ಮೇಲೂ ಕೂಡ ಕುಮಾರಸ್ವಾಮಿ 2 ದಿನಗಳ ಹಿಂದೆ ಒಂದು ಗಂಭೀರ ಆರೋಪವನ್ನು ಮಾಡಿದ್ರು. ಅವ್ರ ಕುಟುಂಬದ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ ಅವ್ರ ತಂದೆ ಮೇಲೆ. ಸೊ ಸಿದ್ದರಾಮಯ್ಯ ಅವರನ್ನು ರಾಮನಗರ AC ಮಾಡುವಾಗ ಏನು ಹಣ ಪಡ್ಕೊಂಡಿದ್ರ, ಲಂಚ ಪಡೆದಿದ್ರ ಅನ್ನುವಂಥ ಒಂದು ಆರೋಪವನ್ನು ಮಾಡಿದ್ರು. ಸೊ ಅದಾದ ನಂತರ ಇವತ್ತು ಒಬ್ಬ ಸರ್ಕಾರಿ ಅಧಿಕಾರಿ ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ನೇರವಾಗಿ ದೇವೇಗೌಡರ ಕುಟುಂಬದ ವಿರುದ್ಧ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅಂದರೆ ಬಿಡದಿಯ ಹತ್ರ ಕೇತಗಾನಹಳ್ಳಿಯ ಬಳಿ 200 ಎಕರೆ ಬೇನಾಮಿ ಹೆಸರಲ್ಲಿ ಭೂಮಿಯನ್ನು ಲಪಟಾಯಿಸಿದ್ದಾರೆ. ಇದು ಲೋಕಾಯುಕ್ತದಲ್ಲೂ ಕೂಡ ಇದೆ. ಸೊ ಆ ಒಂದು ಫೈಲ್ ಕೂಡ ಕಚೇರಿಯಲ್ಲಿ ಸಿಗ್ತಾ ಇಲ್ಲ. ಸೊ ಈ ರೀತಿಯ ಹೇಳಿಕೆಯನ್ನು ಅಧಿಕೃತವಾಗಿ ಒಬ್ಬ ಅಧಿಕಾರಿ ನೀಡಬೇಕಾದ್ರೆ ಆ ಅಧಿಕಾರಿ ಸರ್ಕಾರದ ಗಮನಕ್ಕೆ ತರದೇನೆ ಅವರು ಪತ್ರಿಕಾಗೋಷ್ಠಿ ನಡೆಸಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಅವ್ರು ಇನ್ನೂ ಕೇವಲ 1 ತಿಂಗಳಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಆಗ್ತಾ ಇದ್ದಾರೆ. ಸೊ ಕೊನೆ ಹಂತದಲ್ಲಿ ಈ ರೀತಿಯ ಗಂಭೀರ ಆರೋಪಗಳನ್ನು ಮಾಡೋ ಮೂಲಕ ಯಾರು ಹೋರಾಟ ಮಾಡ್ತಾ ಇದ್ದಾರೆ, ಒಂದು ವರ್ಗದ ಅನ್ಯಾಯ ಆಗಿದೆ ಅಂಥೇಳಿ, ಸೊ ಅಂಥವರ ಮೇಲೆ ಒಂದು ಆರೋಪ ಮಾಡೋ ಮೂಲಕ ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಕೂಡ AC ಸಿದ್ದಪ್ಪನವರಿಗೆ ಒಂದು ರೀತಿ ಪರ್ಮಿಷನ್ ಕೊಟ್ಟಿರ್ಬೋದು. ಅದು ಕೊನೆ ಹಂತದಲ್ಲಿರೋದ್ರಿಂದ ಈ ಎಲ್ಲ ವಿಚಾರಗಳನ್ನು ಕೂಡ ತಾವು ಬಹಿರಂಗ ತನ್ನಿ ಅನ್ನುವಂಥದ್ದು. ಅಂದರೆ ಈ ಒಂದು ಹಂತದಲ್ಲಿ ಒಂದು ಪ್ರಶ್ನೆ ಹೇಳುತ್ತೆ, ಒಬ್ಬ ಅಧಿಕಾರಿ ಆದಂಥವರು ಇಂಥ ಒಂದು ಗಂಭೀರವಾದಂಥ ಲೋಪ ಆಗಿದ್ದರೆ, ಭೂಮಿ ಕಬಳಿಕೆ ಆಗಿದ್ದರೆ, ಅಲ್ಲೇನಾದರೂ ಅವ್ಯವಹಾರ ಆಗಿದ್ದರೆ ತಮ್ಮ ಗಮನಕ್ಕೆ ಬಂದರೆ ಅದನ್ನು ಸರ್ಕಾರಕ್ಕೆ ವರದಿ ಕೊಡಬೇಕಾಗುತ್ತೆ. ಅಥವಾ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವ್ರ ಕುಟುಂಬದಿಂದ ಭೂಮಿ ಅಲ್ಲಿ ಲಪಟಾಯಿಸಿದ್ರೆ, ಕಬಳಿಕೆ ಆಗಿದ್ದರೆ, ಅಂಥದ್ದನ್ನು ಯಾರಾದರೂ ದೂರನ್ನು ಕೊಟ್ಟಿದ್ರೆ ಆ ಸಂದರ್ಭದಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ತನಿಖೆಯನ್ನು ಮಾಡಿ ಸರ್ಕಾರಕ್ಕೆ ವರದಿ ಕೊಡಬೇಕಾಗುತ್ತೆ. ಸೊ ಹಾಗಿರುವಾಗ ಆ ಅಧಿಕಾರಿಯಾದಂಥ ಸಿದ್ದಪ್ಪನವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡೋ ಮೂಲಕ ದೇವೇಗೌಡ ಮತ್ತು ಅವ್ರ ಕುಟುಂಬ ಇಲ್ಲಿ 200 ಎಕರೆ ಜಮೀನನ್ನು ಲಪಟಾಯಿಸಿದೆ ಅನ್ನುವಂಥ ಒಂದು ಆರೋಪ ಇದೆಯಲ್ಲ, ಅದು ಸಿದ್ದಪ್ಪನವರೇ ವ್ಯಕ್ತಿಗತವಾಗಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದರೆ ಅವರು ಅಧಿಕಾರಿ ಆಗಿದ್ದಾರೆ. ಅವರು ಯಾವುದೇ ಒಂದು ಸಂಘಟನೆಯ ನೇತೃತ್ವ ವಹಿಸಿಲ್ಲ, ಅಥವಾ ಯಾವುದೋ ಒಂದು ಚಳವಳಿ ಇಲ್ಲ, ಅಥವಾ ಯಾವುದೊಂದು ಪಕ್ಷಕ್ಕೂ ಸೇರಿಲ್ಲ. ಹಾಗಿದ್ದರೆ ಅವರು ಸರ್ಕಾರಿ ಅಧಿಕಾರಿಯಾಗಿ ಇಲ್ಲಿವರೆಗೂ ಯಾಕೆ ಸುಮ್ಮನಿದ್ರು? ಸೊ ಇಲ್ಲಿ ಈ ಒಂದು ಹೋರಾಟವನ್ನು ಶುರು ಆದ ಮೇಲೆ ಅವ್ರ ಮೇಲೆ ಒಂದು ಆರೋಪ ಬಂತು. ಹಾಗಾದರೆ ಆ ಆರೋಪಕ್ಕೆ ಅವರು ಅಧಿಕೃತವಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾನು ಉತ್ತರವನ್ನು ಕೊಡ್ತೀನಿ ಅಂತ ಏನಾದ್ರು ಸರ್ಕಾರದಿಂದ ಪರ್ಮಿಷನ್ ಕಳ್ಕೊಂಡಿದ್ರ, ಅಥವಾ ಆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಏನಾದ್ರು ಪರ್ಮಿಷನ್ ಪಡ್ಕೊಂಡಿದ್ದಾರೆ. ಸೊ ಪಡ್ಕೊಂಡ ಮೇಲೆ ಅವ್ರು ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ. ಎಲ್ಲ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಆದರೆ ಒಂದಂತೂ ಸತ್ಯ, ಇಲ್ಲಿ ಕುಮಾರಸ್ವಾಮಿ ಅವರು ಕೂಡ ಹೋರಾಟದ ಜೊತೆಗೇನೆ ಒಂದು ವ್ಯಕ್ತಿಗತವಾದಂಥ ಅನೇಕ ದಾಖಲೆಗಳನ್ನು, ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಪ್ರತಿಯಾಗಿ ಮೈತ್ರಿ ಮತ್ತು ಅವರ ತಂದೆ ಏನು ರಾಮನಗರ AC ಇದ್ದಾರೆ, ಅವರು ಕೂಡ ನೇರವಾಗಿಯೇ ದೇವೇಗೌಡ ಮತ್ತು ಕುಮಾರಸ್ವಾಮಿ ವಿರುದ್ಧ ಆರೋಪಗಳ ಮೂಟೆಯನ್ನು ಇವತ್ತು ಹೊರಗಡೆ ತರ್ತಾ ಇದ್ದಾರೆ. ಹಾಗಾಗಿ ಈ ಒಂದು KPSC ಕರ್ಮಕಾಂಡ ಮತ್ತೊಂದು KPSCಯಿಂದ ಆದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟಂಥ ಹೋರಾಟಗಳೇನಿದ್ದಾವೆ ಅದು ವ್ಯಕ್ತಿಗತವಾದಂಥ ಒಂದು ಪ್ರತಿಷ್ಠೆ, ಮತ್ತೊಂದು ಕಡೆ ಆರೋಪ ಪ್ರತ್ಯಾರೋಪ ಕಲ್ಲೆಸೆಯುವ ಮಟ್ಟಕ್ಕೆ ಬಂದು ನಿಲ್ತಾ ಇದೆ. ಹಾಗಾಗಿ ಇದು ಒಂದು ಹಂತದಲ್ಲಿ ಹೇಳೋದಾದರೆ, ಒಂದು ದೇವೇಗೌಡರ ಕುಟುಂಬ ಕೂಡ ಇದೇ ರೀತಿ ಹೋರಾಟವನ್ನು ಮಾಡ್ತಾನೆ. ಬೇರೆ ಬೇರೆ ಯಾರು ಆರೋಪ ಮಾಡ್ತಾರೆ ಅವ್ರ ವಾದವನ್ನು ಒಪ್ಪೋದಿಲ್ಲ, ಅವ್ರ ಮೇಲೆ ಏನು ಅನೇಕ ಆರೋಪಗಳನ್ನು ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆಯೇ ಏನಾದರೂ ಸರ್ಕಾರ ಯಾರಿಂದ ಆರೋಪ ಮಾಡಬೇಕು, ಯಾರಿಂದಲೇ ಇವರಿಗೆ ಪಾಠ ಕಲಿಸ್ಬೇಕು ಅನ್ನುವಂಥ ಏನಾದರೂ ನೀತಿಯನ್ನು ಅಥವಾ ರಣತಂತ್ರವನ್ನು ಹಣಿತಾ ಇದೆಯಾ ಅನ್ನುವಂಥ ಅನುಮಾನ ಈಗ ಕಾಡುತ್ತೆ. ಹುಗಾರ್, ತಾವು ಹೇಳ್ತಾ ಇದ್ರಿ ಸರ್ಕಾರಿ ಏನು ಕೆಲಸದಲ್ಲಿ ಇರ್ತಕ್ಕಂಥ ಅಧಿಕಾರಿ AC ಆಗಿದ್ದಾರೆ ಸಿದ್ದಪ್ಪ ಅವರು, ಸರ್ಕಾರದ ಗಮನಕ್ಕೆ ಬಾರ್ದನೆ ಸುದ್ದಿಗೋಷ್ಠಿಯನ್ನ ನಡೆಸೋ ಹಾಗೆ ಇಲ್ಲ ಅಂತ ಹೇಳಿ. ಈ ಬಗ್ಗೆ ಸರ್ಕಾರದಿಂದ ಏನಾದರೂ ಪ್ರತಿಕ್ರಿಯೆ ಬಂದಿದೆಯಾ? ಯಾಕಂದ್ರೆ ಗಂಭೀರವಾದ ಆರೋಪವನ್ನ ಮಾಡಿರೋದು ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಸಿದ್ದಪ್ಪ ಅವರು. ಅಲ್ಲ, ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಆದರೆ ಒಂದು ಜಿಲ್ಲೆಯ ಅಸಿಸ್ಟೆಂಟ್ ಕಮಿಷನರ್ ಆದಂಥ AC ಆದಂಥವರು ಇಲ್ಲಿ 200 ಎಕರೆ ಬಡವರ, ದಲಿತರ, ಹಿಂದುಳಿದವರ ಒಂದು ಗೋಮಾಳ ಏನು ಮೀಸಲಾಗಿರುತ್ತೆ ಅದನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ, ಕಬಳಿಸಿದ್ದಾರೆ, ಬೇನಾಮಿ ಹೆಸರಲ್ಲಿ ಇವರು ಜಮೀನನ್ನು ಲಪಟಾಯಿಸಿದ್ದಾರೆ ಅನ್ನುವಂಥ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅದು ಲೋಕಾಯುಕ್ತದಲ್ಲೂ ಕೂಡ ಇದೆ ಅಂತ ಅವರೇ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಕೂಡ ಓಡಾಡ್ತಾ ಇದ್ದೇನೆ, ಸರ್ಕಾರದಿಂದ ಆ ಒಂದು ಏನು ಲೋಕಾಯುಕ್ತಕ್ಕೆ ಅಲೆದಾಡ್ತಾ ಇದ್ದೀನಿ ಅಂತ ಮಾತನಾಡಿದ್ದಾರೆ. ಹಾಗಿದ್ದರೆ ಅದನ್ನು ಈಗ ಬಹಿರಂಗಪಡಿಸುವ ಅಗತ್ಯ ಏನಿತ್ತು? ಸೊ ಅದು ಮೊದಲೇ ಕೂಡ ಇರ್ತಕ್ಕಂಥ ಪ್ರಕರಣ ಅವರೇ ಹೇಳೋ ಪ್ರಕಾರ, ಅಥವಾ ಇದಕ್ಕೂ ಮೊದಲು ಅವ್ರ ಗಮನಕ್ಕೆ ಬಂದಿದ್ದರೆ ಅವರು ಕರ್ತವ್ಯವನ್ನು ಲೋಪ ಮಾಡಿದ್ರ, ಅಂದರೆ ಇಂಥದ್ದೊಂದು ಭೂಮಿ ಒತ್ತುವರಿ ಆಗಿದೆ, ಅದನ್ನು ಸರ್ಕಾರಕ್ಕೆ ವರದಿಯನ್ನು ಕೊಡೋ ಮೂಲಕ ಅಥವಾ ಇನ್ನೂ ವಿಸ್ತೃತವಾದ ತನಿಖೆಯನ್ನು ಮಾಡೋ ಮೂಲಕ
ಆ ಯಾರು ಬೇನಾಮಿ ವ್ಯಕ್ತಿಗಳು, ಯಾರು ಹೆಸರಲ್ಲಿ ಆ ಭೂಮಿ ಲಪ್ಟ ಏನು ಕಬಳಿಸಲಾಗಿದೆ ಅದನ್ನು ಪತ್ತೆ ಮಾಡುವಂಥದ್ದು, ಕಾನೂನಿನ ಕ್ರಮವನ್ನು ಜರುಗಿಸುವಂಥ ಅಧಿಕಾರಿಗಿದೆ. ಅದು ಅಸಿಸ್ಟೆಂಟ್ ಕಮಿಷನರ್ ಆಗಿರ್ತಕ್ಕಂಥವ್ರು. ಆದರೆ ಈ ಹಂತದಲ್ಲಿ ಕೇವಲ ಇನ್ನೂ 1 ತಿಂಗಳು ಮಾತ್ರ ಅವರು ನಿವೃತ್ತಿಗೆ ಬಾಕಿ ಇರೋದ್ರಿಂದ ಕೊನೆ ಹಂತದಲ್ಲಿ, ನಾವು ಕ್ರಿಕೆಟ್ನಲ್ಲಿ ಹೇಳ್ತೀವಲ್ಲ, ಕೊನೆ ಹಂತದಲ್ಲಿ 1 ಓವರ್ ಇರುತ್ತೆ, ಒಂದು 30 ರನ್ ಬೇಕಾಗುತ್ತೆ, 6 4 ಹೊಡ್ಕೊಂಡು ಹೋಗ್ಬೇಕನ್ನೋದು. ಆ ರೀತಿ ಏನಾದರೂ ಸಿದ್ದಪ್ಪನವರು ಅವರ ಬಾಡಿ ಲ್ಯಾಂಗ್ವೇಜ್ ನೋಡ್ತಾ ಇದ್ರೆ ಅವರೆಲ್ಲವನ್ನೂ ಕೂಡ ಒಂದು ರೀತಿ ಫೇಸ್ ಮಾಡಲಿಕ್ಕೆ ನಾನು ರೆಡಿ ಆಗಿದ್ದೀನಿ ಅನ್ನೋ ರೀತಿ ಅವರ ಮಾತುಗಳಿದ್ದಾವೆ, ಆ ಕಾನ್ಫಿಡೆನ್ಸ್ ಇದೆ. ಅಂದರೆ ಸರ್ಕಾರ ಕೂಡ ಅವರಿಗೆಲ್ಲ ಒಂದು ಕಡೆ ಪರ್ಮಿಷನ್ ಕೊಟ್ಟಿತ್ತಾ ಇವತ್ತು ಪತ್ರಿಕಾಗೋಷ್ಠಿಗೆ? ಸೊ ಹಾಗಿದ್ರೆ ಅದನ್ನು ಮುಳ್ಳಿನಿಂದ ತೆಗಿಲಿಕ್ಕೆ ಏನಾದರೂ ಪರ್ಮಿಷನ್ ಕೊಟ್ಟತ್ತಾ? ಇಂಥ ಎಲ್ಲ ಅನುಮಾನಗಳು ಇವತ್ತು ಎದ್ದು ಕಾಣ್ತಾ ಇದ್ದಾವೆ, ಎದ್ದು ಕೂತಿದ್ದಾವೆ. ಹಾಗಾಗಿ KPSC ಇಡೀ ದೇವೇಗೌಡ ಕುಟುಂಬದ ಒಂದು ರೀತಿ ಅಧಿಪತ್ಯ ಆಗಿದೆ. ಅಲ್ಲಿ ಅನೇಕ ನೇಮಕಾತಿಗಳು, ವರ್ಗಾವಣೆಗಳು ಕೂಡ ದೇವೇಗೌಡ ಕುಟುಂಬದಿಂದ ನಡೆಯುತ್ತೆ. ಅದರಿಂದ ದೇವೇಗೌಡ ಕುಟುಂಬಕ್ಕೆ, ರಾಜಕಾರಣಕ್ಕೆ ಒಂದು ದೊಡ್ಡ ಹುಲ್ಲುಗಾವಲು, ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಅನ್ನುವಂಥ ಮಾತುಗಳನ್ನು ಒಬ್ಬ ಅಧಿಕಾರಿ ಆಡೋದಾದರೆ, ಅಧಿಕಾರಿಗೆ ಸರ್ಕಾರದಿಂದ ಈ ಒಂದು ಆರೋಪಗಳನ್ನು ಮಾಡಲಿಕ್ಕೆ, ಗಂಭೀರವಾದಂಥ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಅವರಿಗೇನಾದರೂ ಗ್ರೀನ್ ಸಿಗ್ನಲ್ ಸಿಗದೆ ಅವರು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿದ್ರ, ಅಥವಾ ನನ್ನ ಮೇಲೆ ಒಬ್ಬ ಅಧಿಕಾರಿ ಇದ್ದರೂ ಕೂಡ ನನ್ನ ವೈಯಕ್ತಿಕವಾದ ಆರೋಪಗಳನ್ನು ಯಾರಾದರೂ ಮಾಡಿದ್ರೆ ನಾನು ಪ್ರತಿಯಾಗಿ ಉತ್ತರ ಕೊಡಲಿಕ್ಕೆ ನನಗೆ ಅಧಿಕಾರ ಇದೆ ಅನ್ನೋದಾದರೆ, ಸೊ ಅಧಿಕಾರಿ ಉತ್ತರ ಕೊಡೋಕ್ಕೂ ಕೂಡ ಸರ್ಕಾರ ಅನುಮತಿ ಕೊಟ್ಟಿದೆ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ ಈಗ. ಓಕೆ, ಧನ್ಯವಾದ ಲಕ್ಷ್ಮಣ್ ಹೂಗಾರ್ ತಮ್ಮೆಲ್ಲ ಮಾಹಿತಿಗಾಗಿ. 2011ರ KPSC ನೇಮಕಾತಿ ರದ್ದುಪಡಿಸಿರುವ ಸರ್ಕಾರದ ನಿರ್ಧಾರವನ್ನು ಬೆಂಬಲಿಸಿರುವ ನೊಂದ ಅಭ್ಯರ್ಥಿಗಳು ಕುಮಾರಸ್ವಾಮಿ ನಿಲುವನ್ನು ಖಂಡಿಸಿ ದೂರುದಾರೆ ಡಾಕ್ಟರ್ ಮೈತ್ರಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಬೆಂಗಳೂರಿನ ಆನಂದರಾವ್ ಸರ್ಕಲ್ನ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆ ನಡೆಸಿದ ನೊಂದ ಅಭ್ಯರ್ಥಿಗಳು HDK ನಿಲುವನ್ನು ಖಂಡಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಮೈತ್ರಿ, ಈಗ CID ವಿಶ್ವಾಸಾರ್ಹತೆ ಪ್ರಶ್ನಿಸುತ್ತಿರುವ ಕುಮಾರಸ್ವಾಮಿಗೆ ತಾವು CM ಆಗಿದ್ದಾಗ CID ಬಗ್ಗೆ ನಂಬಿಕೆ ಇರಲಿಲ್ವೇ ಎಂದು ಪ್ರಶ್ನಿಸಿದ್ದು, KPSCಯ ಕಳಂಕಿತ ಸದಸ್ಯರನ್ನ ಸಮರ್ಥಿಸಿಕೊಳ್ತಿರುವ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿ ಬಳಿ ಇರುವ ಪ್ರಶ್ನೆಗಳಿಗೆ ತಲೆಬುಡ ಇಲ್ಲ ಎಂದು ವ್ಯಂಗ್ಯವಾಡಿರುವ ಮೈತ್ರಿ, ಪ್ರಶ್ನೆ ಕೇಳಲು ಕುಮಾರಸ್ವಾಮಿ ಏನು ತನಿಖಾಧಿಕಾರಿಯೇ ಎಂದು ಪ್ರಶ್ನಿಸಿದ್ದಾರೆ. ಈ ಮಧ್ಯೆ ಇಂದಿನಿಂದ ಡಾಕ್ಟರ್ ಮೈತ್ರಿಗೆ ಅಂಗರಕ್ಷಕರ ಸೌಲಭ್ಯ ಕೂಡ ಒದಗಿಸಲಾಗಿದೆ. ಅವರು ಇದನ್ನು ಸ್ಪಷ್ಟ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಅವರು KPSCನ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. KPSC ಮೆಂಬರ್ಸ್ ಹೂ ಆರ್ ಸಪೋಸ್ ಟು ಬಿ ಟೆಂಟೆಡ್ ಮೆಂಬರ್ಸ್, ಅವ್ರನ್ನ ಡಿಫೆಂಡ್ ಮಾತಾಡ್ಕೊತಾ ಇದ್ದಾರೆ. ಅನ್ಯಾಯ ಆಗಿದೆ 361 ಜನಕ್ಕೆ ಅಂತ ಏನು ಕ್ಯಾಂಡಿಡೇಟ್ಸನ್ನ ಡಿಫೆಂಡ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಅದ್ರ ಹಿಂದಿನ ಉದ್ದೇಶ ಏನು ಅವ್ರು ಸ್ಪಷ್ಟಪಡಿಸ್ಬೇಕು ಫಸ್ಟ್ ಆಫ್ ಆಲ್. ಯಾಕೆಂದರೆ ಅನ್ಯಾಯ ಆಗಿದೆ ಅಂತ ಹೋರಾಟ ಮಾಡಿದವ್ರು ನಾವು, ಅದಕ್ಕೆ ಸ್ಪಂದಿಸಿರೋಂತಕ್ಕಂಥ ಸರ್ಕಾರ ಒಂದು ದಿಟ್ಟ ತೀರ್ಮಾನ ತಗೊಂಡಾಗ ವಿರೋಧ ಪಕ್ಷದ ಒಬ್ಬ MLA ಆಗಿಬಿಟ್ಟು ಅವರು ಅದನ್ನು ಸಪೋರ್ಟ್ ಮಾಡೋದನ್ನು ಬಿಟ್ಬಿಟ್ಟು ಟೆಂಟೆಡ್ ಕ್ಯಾಂಡಿಡೇಟ್ಸ್, ಟೆಂಟೆಡ್ ಮೆಂಬರ್ಸನ್ನ ಸಪೋರ್ಟ್ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಅದರಿಂದ ಅದರ ಉದ್ದೇಶ ಏನಿದೆ ಅಂತ ಅವರೇ ಸ್ಪಷ್ಟಪಡಿಸ್ಬೇಕು. ಅದನ್ನು ನೋಡಿ, ಅವ್ರ ಹತ್ರ ಸೀರೀಸ್ ಆಫ್ ಕ್ವಶನ್ಸ್ ಇದೆ, ಅದಕ್ಕೆ ತಲೆ ಇಲ್ಲ ಬುಡ ಇಲ್ಲ. ಅವರು ತನಿಖಾಧಿಕಾರಿನೇ ಅಲ್ಲ ಫಸ್ಟ್ ಆಫ್ ಆಲ್ ಕ್ವಶನ್ಸ್ ಹಾಕಲಿಕ್ಕೆ. ನಾವೇನು ಹೇಳಬೇಕಿತ್ತು, ಯಾರಿಗೆ ಯಾವಾಗ ಕರೆ ಮಾಡಿದರು, ಯಾವ ವಿಷಯಕ್ಕೋಸ್ಕರ ಈ ರೀತಿ ಅವ್ಯವಹಾರಗಳಲ್ಲಿ ನಡೀತಾ ಇದೆ, ಎಲ್ಲದನ್ನು ನಮಗಾದ ಅನುಭವಗಳನ್ನು ನಾವು CID ಅವ್ರ ಮುಂದೆ ಹೇಳ್ಕೊಂಡಿದ್ದೀವಿ. ಅದಕ್ಕೆ ಅವರು ಕೂಲಂಕುಷವಾದ ತನಿಖೆ ಮಾಡ್ದೇ ರಿಪೋರ್ಟ್ ಕೊಟ್ಟಿರೋದಿಲ್ಲ ಅಲ್ವಾ. ಅವ್ರ ಹತ್ರ ಕಾಲ್ ಡೀಟೇಲ್ಸ್ ರೆಕಾರ್ಡ್ಸ್ ಇರುತ್ತೆ, ಆಕ್ಸೆಸಿಬಿಲಿಟಿ ಇರುತ್ತೆ ಅದಕ್ಕೆ. ಮತ್ತು ಅದಷ್ಟೇ ಅಲ್ಲ, ನಂದೊಬ್ಳದ್ದು ಕಂಪ್ಲೇಂಟ್ ಅಂತ ಮಾತಾಡ್ತಾರಲ್ಲ ಇವರು, 200ಕ್ಕೂ ಹೆಚ್ಚು ಸ್ಟೇಟ್ಮೆಂಟ್ಸನ್ನು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ದಟ್ ಬಿಕಮ್ಸ್ ಎ ಓರಲ್ ಎವಿಡೆನ್ಸ್. ಆ್ಯಂಡ್ ಅಟ್ ದ ಸೇಮ್ ಟೈಮ್ KPSCಯಿಂದ 300ಕ್ಕಿಂತ ಹೆಚ್ಚು ಕಡತಗಳನ್ನು ಅವರು ಸೀಸ್ ಮಾಡಿದ್ದಾರೆ. ದಟ್ ಇಸ್ ಎ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಎಲ್ಲದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಂತರದಲ್ಲಿ ಅವರು ರಿಪೋರ್ಟ್ ಕೊಟ್ಟಿರೋದು. ಹೀಗಿರುವಾಗ ಆ ಸಂಸ್ಥೆಯ ಕ್ರೆಡಿಬಿಲಿಟಿನೇ ಇವ್ರು ಕ್ವಶನ್ ಮಾಡ್ತಾರಲ್ಲ. ಇವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರಲ್ವ, ಇದೇ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವರಲ್ವ ಅವರು. ಹಾಗಾದರೆ ಇವ್ರಿಗೆ ಆಗ್ಲೂ ನಂಬಿಕೆ ಇರಲಿಲ್ವಾ CID ಮೇಲೆ? ಈಗ CID ಕ್ರೆಡಿಬಿಲಿಟಿ ಕ್ವಶನ್ ಮಾಡೋಕ್ಕೆ ಅವರಿಗೆ ಯಾರು ಅಧಿಕಾರ ಕೊಟ್ಟವರು? ಇಲ್ಲ, ಕಂಪ್ಲೇಂಟ್ ಮಾಡೋರಲ್ಲಿ ನಂದೇನು ಡಿಲೇ ಆಗಿಲ್ಲ. ಅಲ್ಲಿ ಆ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂಥ ಅನುಭವಗಳನ್ನು ನಾನು ಕಣ್ಣಾರೆ ಕಂಡಂತೋಳು. ಆಮೇಲೆ ನಂದು ಇಂಟರ್ವ್ಯೂ ಆದಮೇಲೆ ನನಗೆ ಎಷ್ಟು ಮಾರ್ಕ್ಸ್ ಕೊಟ್ಟರು, ಆಮೇಲೆ ಅವ್ರು ಹೇಳ್ದಂಗೆ ನಡ್ಕೊತಾರ, ಅದ್ರ ಬಗ್ಗೆನೂ ನನಗೆ ಸ್ವಲ್ಪ ಅನುಮಾನಗಳಿತ್ತು. ಯಾವ ರೀತಿ ಮಾಡ್ತಾರೆ ಇವರು ಅಂತ. ನನಗೆ ಅದು ಎವಿಡೆನ್ಸ್ಗಳು ಏನಿಲ್ಲದೇ ನಾನು ಸುಮ್ಮನೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾ ಇರಲಿಲ್ಲ. ಅದು ಯಾವ ರೀತಿ ಅವರು ನಡ್ಕೊಂಡ್ರು, ಅವ್ರು ಹೇಳ್ದಾಗೆ ಯಾವ ರೀತಿ ಮಾಡಿದ್ರು, ಅದಾದಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರೋದು. ಅದಕ್ಕೆ ವ್ಯಾಲಿಡಿಟಿ ಇದೆ, ಆಮೇಲೆ ಅದು ಕರೆಕ್ಟಾಗಿದೆ.
ಅದರಲ್ಲಿ ಯಾವುದೇ ಡಿಲೇ ಆಗಿಲ್ಲ. ನಾ ಕೊಟ್ಟಿರ್ತಕ್ಕಂಥ ಅಥಾರಿಟಿ ಸುದ್ದಿ ಮತ್ತಷ್ಟು ಬ್ರೇಕ್ನ ನಂತರ